पवित्रम् महाक्षेत्रम् इव नारव ಇವ ನಾರವನೆಂದೆಣಿಸದಿರಯ್ಯ ಇವ ನಮ್ಮವನೆಂದೆಣಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆಣಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆಣಿಸಯ್ಯ ಅಕ್ಷರ ಕಲಿತವನು ರಾಕ್ಷಸನಾಗಬಾರದು. ಅಕ್ಷರಾಹ ವಿಪರೀತಾ ಚೇತ್ ರಾಕ್ಷಸ ಭವತಿ ಅಂತ. ಜಾತಿ ಮತ ವರ್ಗಗಳ ಭೇದಗಳಿಲ್ಲದೆ ವೇದ ಮತ್ತೆ ಸಂಸ್ಕೃತಗಳನ್ನ ಎಲ್ಲರಿಗೂ ಕೂಡ ಕಂಪಲ್ಸರಿ ಮಾಡಿದ್ದಾರೆ. ಸೋಯಂಬೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭು. ದೇವನೊಬ್ಬ ನಾಮ ಹಲವು. ವಿಶೇಷವಾಗಿ ಸೈನ್ಸ್ ಎಷ್ಟೇ ಮುಂದುವರೆದ್ರು ಕೂಡ ಕೊನೆಯ ಪ್ರಯತ್ನವನ್ನ ದೇವರಿಗೆ ಬಿಡ್ತಾರೆ. ವಿದ್ಯಾ ವಿನಯವನ್ನು ಕೊಡುವಂತಾಗಬೇಕು ಅಂತಾದಾಗ ಆಧ್ಯಾತ್ಮಿಕ ತಳಹದಿ ಬೇಕೇ ಬೇಕು. ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಈ ಈಶಾವಾಸ್ಯೋಪನಿಷತ್ತಿನ ಅಭಿಪ್ರಾಯದಂತೆ ಮತ್ತೊಂದು ಮಂತ್ರ ಇದೆ. 11ನೇ ಮಂತ್ರ ವಿದ್ಯಾಂಚ ಅವಿದ್ಯಾಂಚ ಯಸ್ತುದ್ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯಾಮೃತಮಶ್ನುತೆ. ಯಾವುದು ಅಮೃತತ್ವವನ್ನು ಕೊಡುತ್ತೆ? ಹಾಗಾದ್ರೆ ಮುಂಡಕೋಪನಿಷತ್ನಲ್ಲೂ ಬರುತ್ತೆ. ಮೊಟ್ಟ ಮೊದಲನೇ ದ್ವೇ ವಿದ್ಯಾ ವೇದಿತವ್ಯಂ ಅಂತ ಪಿಯುಸಿನಲ್ಲೆಲ್ಲ ಪಾಠ ಎಲ್ಲ ಲೆಸನ್ ಎಲ್ಲ ಇಟ್ಟಿದ್ದಾರೆ. ಯಾವ ಎರಡು ವಿದ್ಯೆ? ಒಂದು ಮೋಕ್ಷ ಪ್ರಾಪ್ತಿಗಾಗಿ ಕರ್ಮಜ್ಞಾನಗಳ ಎರಡೂ ಸಹ ಏಕ ಘಟತ್ವೇನ ಕಾರಣವೆಂದು ತಿಳಿಸಿದವನು ಲಿಂಗಾರ್ಚನೆ, ಲಿಂಗ ಧ್ಯಾನ, ಅರ್ಚನೆ, ಪತಿ ಕರ್ಮಗಳಿಂದ ಸಂಸಾರವನ್ನು ದಾಟಿ ಸ್ವಸ್ವರೂಪ ಸಾಧನೆ ಮೋಕ್ಷ ಇಡೀ ಜಗತ್ತಿಗೆ ಎಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದನ್ನೇ ನಾವು ಆಯ್ಕೆ ಮಾಡ್ತೀವಿ, ಅದೇ ಸಮಸ್ಯೆ ಆಗ್ತಾ ಇರೋದು. ಎರಡನ್ನ ತೆಗೆದುಕೊಳ್ಬೇಕು. ತುಂಬಾ ಸಂತೋಷ ಸರ್. गन्धर्वाणां चित्रगतः सिद्धानां कपिलो मुनिः उच्चैश्रवसमाश्वानां विद्धिमामगतोद्भवम् ऐरावतं गजेन्द्राणां मृगाणां च नराधिपम्.
पवित्रम् महाक्षेत्रम् ज्ञानज्योति श्रीसिद्धगङ्गा ಜೀವಾನಂ ದೇವ ಕಣೋ ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ಗೊತ್ತಿಲ್ಲ ಶಿವನೇ ಭಕ್ತಿದಾರೆಯೋ, ಗೊತ್ತಿಲ್ಲ ಶಿವನೇ ಭಕ್ತಿದಾರೆ